ದಯವಿಟ್ಟು ದುಡುಕಬೇಡಿ, ಈ ಘೋರ ದುರಂತನ ನಿಲ್ಲಿಸಿ. ದ್ವೇಷ ಬಿತ್ತಿದ್ರೆ ದ್ವೇಷ ಬೆಳೆಯುತ್ತೆ ಹೊರತು ಪ್ರೀತಿ ಬೆಳೆಯಲ್ಲ. ಈ ಸಮಾಜದಲ್ಲಿ ಪ್ರೀತಿ ಇಲ್ಲ ಅಂತ ಹೇಳದ್ ಶಾಂತಿಯಿಂದ ನೆಮ್ಮದಿಯಿಂದ ಬದುಕೋದಕ್ಕಾಗೋದಿಲ್ಲ. ಏನೋ ಗೊತ್ತೋ ಗೊತ್ತಿಲ್ದೇನೇನೋ ತಪ್ಪು ಮಾಡ್ಬಿಟ್ಟಿದ್ದಾರೆ. ದಯವಿಟ್ಟು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಅವ್ರನ್ನ ಕ್ಷಮಿಸ್ಬಿಡಿ. ತಗೊಂಡೋಗಿಪ್ಪ. ನೋಡಿದ್ರ ಸ್ವಾಮಿ ಯೋಗೀಂದ್ರಾಚಾರ್ಯರೇ, ನೀವು ಅವ್ರಿಗೆ ಅಷ್ಟು ಅವಮಾನ ಮಾಡಿದ್ರು ಅವರು ನಿಮ್ಮ ಪರವಾಗಿ ಎಲ್ರಿಗೂ ಕೈ ಮುಗಿದು ಕ್ಷಮೆ ಕೇಳ್ತಾ ಇದ್ದಾರೆ. ಇದನ್ನೇ ಹೇಳೋದು ಸ್ವಾಮಿ, ಸಂಸ್ಕಾರ ದೊಡ್ಡ ಗುಣ ಅಂತ. ನಿಲ್ಸಿ, ಯಾವ ಸೀಮೆ ಜಯವಾಗ್ಲಿ ನಿಮ್ಮದು. ಇವನು ನಿಜವಾದ ಕಳ್ಳ. ಇವನು ನನ್ನ ಸ್ಥಾನ ಕಿತ್ಕೊಂಡ, ನನ್ನ ನೆಮ್ಮದಿ ಕಿತ್ಕೊಂಡ, ನನ್ನ ಮಾನ ಕಿತ್ಕೊಂಡ, ನನ್ನ ಜೀವನ ಸರ್ವನಾಶ ಮಾಡ್ಬಿಟ್ಟ. ಅವ ಕ್ಷಮಿಸಿ ಅಂದಾಕ್ಷಣ ನೀವು ಕ್ಷಮಿಸಿಬಿಟ್ರೆ ನಾ ಸುಮ್ಮನೆ ಇರ್ತೀರಾ? ಇವನ ಜೀವನ ಸರ್ವನಾಶ ಮಾಡ್ತೀನಿ, ಇವನಿಗೆ ನರಕ ನರಕ ತೋರಿಸ್ತೀನಿ, ನರಕ. ಯೋಗೀಂದ್ರಾಚಾರ್ಯ, ಯೋಗೀಂದ್ರಾಚಾರ್ಯ ಏನಾಗ್ತಾ ಇದೆ? ಯೋಗೀಂದ್ರಾಚಾರ್ಯ ಏನಾಗ್ತಾ ಇದೆ? ಯೋಗೀಂದ್ರಾಚಾರ್ಯ ಏನಾಗ್ತಾ ಇದೆ? ತೀರ್ಥ ತಗೊಂಡು ಬನ್ನಿ. ಶ್ರೀಹರಿ, ಯಾವಾಗ್ಲೂ ನಮ್ಮದು ನೇರ ನಡೆ, ನೇರ ನುಡಿ ಇರಬೇಕು. ಕೆಲವೊಮ್ಮೆ ಕಷ್ಟಕಾಲ ಬಂದಾಗ ಅಡ್ಡದಾರಿ ಹಿಡಿ ಅಂತ ನಮ್ಮ ಮನಸ್ಸು ಪ್ರೇರೇಪಿಸ್ತಾ ಇರುತ್ತೆ. ನಮ್ಮ ನಡೆ ನುಡಿ ದೃಢವಾಗಿದ್ರೆ ಅಡ್ಡದಾರಿ ತಪ್ಪು ಅಂತ ಎಚ್ಚರಿಸಿ ನೇರವಾದ ದಾರಿಗೆ ಮತ್ತೆ ಕರ್ಕೊಂಡು ಬಂದು ಸೇರ್ಸತ್ತೆ. ಇದರ ಜೊತೆ ನಮ್ಮ ಉದ್ದೇಶ ಕೂಡ ನೇರವಾಗಿ ಸ್ಪಷ್ಟವಾಗಿ ಇರಬೇಕು. ಆಗ್ಲೇ ನಾವು ನಮ್ಮ ಗುರಿಯನ್ನ ತಲುಪೋದಿಕ್ಕೆ ಸಾಧ್ಯ ಆಗುತ್ತೆ. ನೀನು ಜೀವನದ ಅಡೆತಡೆಗಳನ್ನ ಮೀರಿ ಏಕಾಗ್ರತೆಯಿಂದ ನಿರಂತರ ಅಭ್ಯಾಸದಿಂದ ನಿನ್ನ ಗುರಿಯನ್ನ ನೀನು ಮುಟ್ಟದೆ ಅಂತ ತಿಳ್ಕೊ. ಆಗ ನಿನ್ನ ಜೀವನ ಪರಿಪೂರ್ಣ ಆಗುತ್ತೆ. ತಿಮ್ಮಣ್ಣ, ಇದು ಏನ್ ಗೊತ್ತಾ? ಯಂತ್ರೋದ್ಧಾರಕ. ನೀನು 4 ಯಾಮದಲ್ಲಿ ಬಂದು ನನಗೆ ನಮಸ್ಕಾರ ಮಾಡಿ ಹೋದೆಯಲ್ಲ, ಆಗ ಯಾಕೆ ಹೀಗೆ ಮಾಡಬೇಕು ಅನ್ನೋ ಪ್ರಶ್ನೆ ನಿನಗೆ ಬರಲಿಲ್ವಾ? ಇಲ್ಲ ಗುರುಗಳೇ, ನೀವು ಹೇಳಿದ ಮಾತನ್ನ ಚಾಚು ತಪ್ಪದೆ ಪಾಲಿಸ್ಬೇಕಂತಷ್ಟೇ ಅನಿಸ್ತಿತ್ತು. ಹಾಗೆ ಪ್ರತಿ ಯಾಮಕ್ಕೂ ಚಂದ್ರ ಯಾವಾಗ ಮುಂದೆ ಹೋಗ್ತಾನೆ, ಚಂದ್ರ ಯಾವಾಗ ಮುಂದೆ ಹೋಗ್ತಾನೆ ಅಂತ ಕಾಯ್ತಾ ಇರ್ತಿದ್ದೆ. ಅಂದ್ರೆ ನಿನ್ನ ಗುರಿಯನ್ನೇ ನೀನು ಧ್ಯಾನಿಸ್ತಾ ಇದ್ದೆ ಅಲ್ಲ? ಹೌದು ಗುರುಗಳೇ. ಆ ಸಮಯದಲ್ಲಿ ನಿಮ್ಮ ತಂದೆ ತಾಯಿಯ ನೆನಪು ನಿನಗೆ ಬರಲಿಲ್ವಾ? ನೆನಪಾಗ್ಲಿಲ್ಲ ಅನ್ನೋ ಮಾತ್ರಕ್ಕೆ ಅವರು ನಿನ್ನಿಂದ ದೂರ ಇದ್ದಾರೆ ಅಂತ ಅಲ್ಲ, ಅವರು ನಿನ್ನೊಳಗೆ ಇದ್ದಾರೆ. ನನ್ನ ಮಗ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ದೊಡ್ಡ ಸಾಧನೆ ಮಾಡಬೇಕು, ಅವನ ಸಾಧನೆಗೆ ನಾವು ಅಡ್ಡ ಬರಬಾರ್ದು ಅಂತ ಸ್ವಲ್ಪ ಕಾಲ ದೂರ ಇರು. ಅವರ ತ್ಯಾಗಕ್ಕೆ ನೀನು ಕೊಡಬಹುದಾದ ಬೆಲೆ ಏನು ಗೊತ್ತಾ? ಸಾಧನೆ ಸಿದ್ಧಿಸಬೇಕು ಅಂದರೆ ಶ್ರದ್ಧೆ ಇರಬೇಕು, ಶ್ರಮ ಪಡಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ಭಗವಂತನ ಅನುಗ್ರಹವೂ ಬೇಕು. ಆ ಅನುಗ್ರಹ ನಿನಗೆ ಸಿಗಬೇಕು ಅಂತಾನೆ ನಾನು ಈ ಯಂತ್ರೋದ್ಧಾರಕವನ್ನ ರಚಿಸಿದ್ದು. ಅಂದ್ರೆ ಇದರಿಂದ ದೇವರ ಅನುಗ್ರಹ ಸಿಗತ್ತಾ ಗುರುಗಳೇ? ವ್ಯಾಸರಾಯರಿಗೂ ಇದೇ ಪ್ರಶ್ನೆ ಕಾಡಿತು. ಆಗ ಅವ್ರು ಏನು ಮಾಡಿದ್ರು ಗೊತ್ತಾ? ಏನ್ ಮಾಡಿದ್ರು ಗುರುಗಳೇ? ಹಿಂದೊಮ್ಮೆ ವ್ಯಾಸರಾಯರು ಒಂದು ಮಂಗನ ಚಿತ್ರವನ್ನು ಬರೆದು ಅದಕ್ಕೆ ಪೂಜೆ ಮಾಡಲು ಬಹಳ ಪ್ರಯತ್ನ ಮಾಡಿದ್ರು. ಆದರೆ ಚಿತ್ರ ಬರೆದು ಪೂರೈಸಿದ ಹಾಗೆ ಆ ಮಂಗ ನಿಜರೂಪ ಪಡೆದು
ಹಾರು ಹೋಗ್ತಿತ್ತಂತೆ. ಇದಕ್ಕೇನ್ ಮಾಡಬೇಕು ಅಂತ ತುಂಬಾ ಯೋಚನೆ ಮಾಡಿದ್ಮೇಲೆ ಅವರಿಗೆ ಒಂದು ಆಲೋಚನೆ ಬಂತು. ಮನಸ್ಸು ಅನ್ನೋದು ಮರ್ಕಟ. ಅದನ್ನ ಒಂದು ಕಡೆ ಏಕಾಗ್ರತೆಯಿಂದ ನಿಲ್ಲಿಸಬೇಕು ಅಂದ್ರೆ ಅದಕ್ಕೆ ಒಂದು ರಕ್ಷಣಾ ಕವಚ ಬೇಕು ಅಂತ ನಿರ್ಧಾರ ಮಾಡಿದ್ರು. ಆಗ ರಕ್ಷಣಾ ಕವಚವಾಗಿ ನಿರ್ಮಿಸಿದ್ದೇ ಯಂತ್ರೋದ್ಧಾರಕ ಹನುಮಂತ. ಆಗ ಹಾರು ಹೋಗ್ತಿದ್ದ ಹನುಮಂತ ನೇರವಾಗಿ ಬಂದು ಆ ಚಿತ್ರದಲ್ಲಿ ಸ್ಥಿರವಾಗಿ ನಿಂತುಬಿಟ್ನಂತೆ. ಚಂಚಲವಾದ ಮನಸ್ಸು ಎಂಬ ಮರ್ಕಟವನ್ನ ಏಕಾಗ್ರತೆಯ ಬಿಂದುವಿನಲ್ಲಿ ಬಂಧಿಸುವ ಮಹಾನ್ ಶಕ್ತಿಶಾಲಿ ಯಂತ್ರ ಈ ಯಂತ್ರೋದ್ಧಾರಕ. ನಿನಗೆ ಏಕಾಗ್ರತೆಯ ಅವಶ್ಯಕತೆ ಇದೆ. ಹಾಗಾಗಿ ಯಂತ್ರೋದ್ಧಾರಕ ಮಂತ್ರದ ದೀಕ್ಷೆಯನ್ನ ನಿನಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿ. ನಮಾಮಿ ದೂತಂ ರಾಮಸ್ಯ ಸುಖದಂಚ ಸುರದ್ರುಮಂ ಪೀನವೃತ್ತ ಮಹಾಬಾಹುಂ ಸರ್ವಶತ್ರು ನಿವಾರಣಂ ನಾನಾರತ್ನ ಸಮಾಯುಕ್ತ ಕುಂಡಲಾದಿ ವಿರಾಜಿತಂ ಸರ್ವದಾಭೀಷ್ಟದಾತಾರಂ ಸತಾಂ ವೈ ದೃಢಮಾಹವೇ. ನಮಾಮಿ ದೂತಂ ರಾಮಸ್ಯ ಸುಖದಂ ಚ ಸುರಧ್ರುವಂ ಶ್ರೀ ಮಾರುತಾತ್ಮ ಸಂಭೂತಂ ವಿದ್ಯುತಾಂಚನ ಸನ್ನಿಭಂ ಯಂತ್ರೋದ್ಧಾರಕ ಸ್ತೋತ್ರಂ ಷೋಡಶ ಶ್ಲೋಕ ಸಂಯುತ ಶ್ರವಣಂ ಕೀರ್ತನಂ ವಾ ಸರ್ವ ಪಾಪೈ ಪ್ರಮುಚ್ಯತೆ. ಸೇವ್ಯಮಾನಂ ನೃಪೋ ಇತಿ ಶ್ರೀ ವ್ಯಾಸರಾಜಕೃತ ಯಂತ್ರೋದ್ಧಾರಕ ಹನುಮತ್ ಸ್ತೋತ್ರ ಸಂಪೂರ್ಣ. ಯಂತ್ರೋದ್ಧಾರಕ